ಸರ್, ಈಗ ನೀವು ದರ್ಶನ್ ಅವರು ಭೇಟಿಯಾದಾಗ ಸೊ ಅವ್ರ ಸ್ಥಿತಿ ಹೇಗಿತ್ತು? ಸರ್, ಮಾಧ್ಯಮದಲ್ಲಿ ಏನ್ ಕೊಡ್ತಿದಾರೋ ಅದು 100% ಸುಳ್ಳು ಸರ್. ಸಹ ಕೈದಿಗಳನ್ನು ಯಾರು ಸಹ ಅವ್ರು ನೋಡಕ್ ಬಿಡಲ್ಲ ಸರ್. ಕಿತ್ತಾಡದಿನ ಬಂದ್ ಸರ್. ಜನಗಳು ಕ್ಷಮಿಸಬಹುದು, ಯಾವುದೇ ಕ್ಷಮಿಸಬಹುದು, ಬಟ್ ಕಾನೂನು ಕ್ಷಮಿಸಲ್ಲ. ಕ್ಷಮಿಸ್ಬಿಟ್ಟು ಬಿಡುಗಡೆ ಮಾಡ್ತಾ ಇದೆ. ಸಿಕ್ಕಿರೋ ಅವಕಾಶ ಭಗವಂತನಿಂದ ಕೊಟ್ಟಿರೋ ಗಿಫ್ಟ್ ಇದು. ಚೆನ್ನಾಗಿ ಬಳಸಬೇಕು ಅಂತಂದ್ರೆ ನಿನ್ನನ್ನು ನೋಡಿದ್ರೆ ಎಲ್ಲರೂ ಪ್ರೀತಿಸಬೇಕು. ನೀನು ಎಲ್ಲರೂ ಪ್ರೀತಿಸು. ಅದು ಅಭಿಮಾನಕ್ಕೆ ಅಭಿಮಾನಿಗಳು ಅಷ್ಟು ಗೌರವ ಕೊಡ್ತಾರೆ. ಬಾಸ್ ಕರ್ಕೊಂಡು ಹೋಗ್ತಾರೆ, ಥ್ಯಾಂಕ್ಸ್ ಕೊಡ್ತಾರೆ ನನಗೆ. ಈಗ ಥ್ಯಾಂಕ್ಸ್ ಕೊಡ್ತಾರೆ ನನಗೆ ಒಂಥರ ಏನೋ ಪುಳಕ ಭಾವುಕ ತಬ್ಕೊಳ್ತಾರೆ ಅವ್ರು ನನ್ನ. ಸರ್, ಈಗ ನೀವು ದರ್ಶನ್ ಅವರು ಭೇಟಿಯಾದಾಗ ಸೊ ಅವ್ರ ಸ್ಥಿತಿ ಹೇಗಿತ್ತು? ಈಗ ನಾವು ಹೊರಗಡೆ ಸುದ್ದಿಯಲ್ಲಿ ನೋಡ್ತಾ ಇದೀವಿ, ಅವರು ವಿಗ್ ತೆಗೆದಿದ್ದಾರೆ, ಮತ್ತೆ ಅವರು ತುಂಬಾ 10 kg ಸಣ್ಣ ಆಗಿದ್ದಾರೆ, ಈ ತರ ಎಲ್ಲ ಸುದ್ದಿಗಳನ್ನ ನಾವು ನೋಡ್ತಾ ಇದೀವಿ. ಸೊ ನೀವು ಹತ್ರದಿಂದ ನೋಡೋದ್ರಿಂದ ನೀವು ಆಕ್ಚುಯಲ್ ರಿಸಲ್ಟ್ ನ ಹೇಳಕ್ ಸಾಧ್ಯ? ಸರ್, ಮಾಧ್ಯಮದಲ್ಲಿ ಏನ್ ಕೊಡ್ತಿದಾರೋ ಅದು 100% ಸುಳ್ಳು ಸರ್. ಯಾಕೆಂದ್ರೆ ನಾನು ಡಿ ಬಾಸ್ ನೋಡಿದಾಗ ವಿಗ್ಗಿತ್ತು, ಕೂದ್ಲಿತ್ತು, ಆದ್ರೆ ದೈಹಿಕವಾಗಿ ಸ್ವಲ್ಪ ಕುಗ್ಗಿರೋದು ನಿಜ. ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಅಜಾನುಭಾವ್ ಸರ್ ಅವರು ಸ್ವಲ್ಪ ಡೌನ್ ಆಗಿದೆ ಬಾಡಿ, ಮುಖದಲ್ಲಿ ಸ್ವಲ್ಪ ಕಳೆ ಹೋಗಿದೆ. ಇನ್ನೊಂದು ಪ್ಲಸ್ ಅಲ್ಲಿ ಇದ್ದಾಗ ಮೇಕಪ್ ಹಾಕಿರಲ್ವಲ್ಲ, ಇರಂಗಿಲ್ಲ. ಅಲ್ಲಿ ಅವ್ರಿಗೆ ಏನು ಜೈಲ್ ಸೋಪ್ ಕೊಡ್ತಾರೆ ಅದನ್ನು ಉಪಯೋಗಿಸ್ಬೇಕು ಅವರು. ಲೈಫ್ ಬೈ ಕೊಡ್ತಾರೆ, ಅದನ್ನು ಉಪಯೋಗಿಸ್ಕೋಬೇಕು. ಆತರ ಬಹಳ ದುಃಖದಲ್ಲಿದ್ದಾರೆ ಸರ್. ಸುದ್ದಿಗಳು ನೋಡಿದಾಗ ಬೇರೆಯವ್ರ ಜೊತೆ ಹೊಡೆದಾಡ್ಕೊಂಡಿದ್ರು, ಸಹ ಕೈದಿಗಳ ಜೊತೆ ಕಿತ್ತಾಡ್ಕೊಳ್ಳೋರು, ಆಮೇಲೆ ಊಟ ಬಂದಿಲ್ಲ ಅಂತ ಕಿತ್ತಾಡೋರು, ಈ ತರ ಎಲ್ಲ ಸುದ್ದಿಗಳನ್ನ ನಾವು ಕೇಳಿದೀವಿ. ಸೊ ಇದು ಇಷ್ಟರ ಮಟ್ಟಿಗೆ ನಿಜ ಅಂತ ಅನ್ಸುತ್ತೆ? ಖಂಡಿತ ಇಲ್ಲ ಸರ್. ಯಾಕೆಂದ್ರೆ ಅವರು ಜಗಳಾಡೋ ಮನೋಭಾವ ಅವ್ರ ಹತ್ರ ಇಲ್ಲ. ಆಮೇಲೆ ಇನ್ನೊಂದು, ಸಹ ಕೈದಿಗಳನ್ನು ಯಾರು ಸಹ ಅವ್ರು ನೋಡಕ್ ಬಿಡಲ್ಲ ಸರ್. ಕಿತ್ತಾಡೋದಿನ ಬಂದ್ ಸರ್. ಇವ್ ನಾರ್ಮಲ್ ಸೆಲ್ಗೂ VIP ಸೆಲ್ಗೂ ಏನಾದ್ರು ಸ್ಪೆಷಲ್ ಟ್ರೀಟ್ಮೆಂಟ್ ಆಗ್ಬೋದು? ವ್ಯತ್ಯಾಸ ಏನಿಲ್ಲ ಸರ್. ನಾರ್ಮಲ್ ಸೆಲ್ಗೂ VIP ಸೆಲ್ಗೂ ವ್ಯತ್ಯಾಸ ಏನಿಲ್ಲ. VIP ಸೆಲ್ ಅನ್ನೋದು ಒಂದು ಹೆಸರು ಅಷ್ಟೇ ಸರ್. ಅಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಇಲ್ಲ. ನಮಗೆ ಏನು ಕೊಡ್ತಾರೋ ಅದು ಅಲ್ಲೇ ಕೊಟ್ಟಿರ್ತಾರೆ ಅಷ್ಟೇ. ಸೊ ಊಟ ಎಲ್ಲ ಮಾಮೂಲಿ ಏನು ಬೇರೆಯವ್ರಿಗೆ ಕೊಡ್ತಾರೋ ಅದೇ ಊಟನೇ ಇವ್ರಿಗೆ? ಅದೇ ಊಟನೇ ಮಾಡ್ಬೇಕು ಸರ್. ಮತ್ತೆ ದರ್ಶನ್ ಅವರು ಧ್ಯಾನ ಮಾಡ್ತಾರೆ ಅಥವಾ ಧ್ಯಾನದಲ್ಲಿ ತೊಡಗಿದ್ದಾರೆ, ಈ ತರದ್ದು ಸುದ್ದಿ ಕೇಳಿದ್ವಿ. ಸೊ ಇದ್ರ ಬಗ್ಗೆ? ಖಂಡಿತ ನಿಜ. ಅದು ಧ್ಯಾನ ಮಾಡ್ತಿದ್ದಾರೆ ಅವರು. ಯಾಕಂದ್ರೆ ನಾನು ಕೂಡ ಧ್ಯಾನ ಮಾಡಿಸ್ತೀನಿ ಬಾಸ್ಗೆ. ನಾನು ಕೂಡ ಧ್ಯಾನ ಮಾಡಿಸಿದ್ವಿ. ಆಮೇಲೆ ಆಧ್ಯಾತ್ಮದ ಕಡೆ ಜಾಸ್ತಿ ಒಲವು ತೋರಿಸ್ತಾ ಇದಾರೆ ಅವರು. ಆಧ್ಯಾತ್ಮದ ಬುಕ್ಸ್ಗಳನ್ನ ಜಾಸ್ತಿ ಓದ್ತಾ ಇದ್ದಾರೆ. ಅವರು ಸ್ಪಿರಿಚುವಲ್ ಕಡೆ ಹೋಗ್ತಾ ಇದ್ದಾರೆ ಸರ್ ಅವರು. ಸರ್, ನೀವು ದರ್ಶನ್ ಅವ್ರನ್ನ ಭೇಟಿ ಆದಾಗ, ಅಂದ್ರೆ ನೀವು ಹೆಂಗ್ ಭೇಟಿ ಆದಲ್ಲ, ಸೊ ಅವಾಗ ನಿಮ್ಗೆ ಹೆಂಗ್ ಅನಿಸ್ತು, ಮತ್ತೆ ಅವ್ರು ನಿಮ್ಮನ್ನ ಯಾವ ತರ ಟ್ರೀಟ್ ಮಾಡಿದ್ರು? ಸರ್, ಅದು ಒಂದು ಮರೆಯಲಾದ ಕ್ಷಣ ಸರ್. ಯಾಕೆಂದ್ರೆ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ. ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಹಿಂಗೆ ನಾನು ಅವ್ರನ್ನ ಭೇಟಿ ಮಾಡಬೇಕು ಅಂತಂದಾಗ ಅವ್ರು ಕರ್ಕೊಂಡು ಹೋಗ್ತಾರೆ. ಯಾರೋ ಬಂದಿದ್ದಾರಪ್ಪ, ನೀನು ಅಭಿಮಾನಿ ಅಂತ ಮೀಟ್ ಮಾಡ್ತೀನಿ ಅಂದಾಗ ಅವ್ರು ಸರ್ ಒಂದು ಕ್ಷಣನೂ ಯೋಚನೆ ಮಾಡಿಲ್ಲ ಸರ್. ಅವರು ಆ ಸ್ಥಿತಿಲಿ ಇದ್ರು ಸಹ ಅಭಿಮಾನಿಗಳು ಅಂತ ಬಂದಾಗ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತಂದ್ರೆ ಆ ಘಟನೆ ಸಾಕ್ಷಿ ಸರ್. ಅದು ಅಭಿಮಾನಿಗಳಿಗೆ ಎಷ್ಟು ಗೌರವ ಕೊಡ್ತಾರ ಅವ್ರು ಅನ್ನೋದಕ್ಕೆ. ಯಾರೋ ನೀನು ಅಭಿಮಾನಿ ಬಂದ್ರೆ ನೋಡಪ್ಪ, ಇವತ್ತು ನಾಳೆ ರಿಲೀಸ್ ಇದಾರೆ ಅಂತ ತಕ್ಷಣ ಬನ್ನಿ ಅಂತಾರ. ಅಷ್ಟು ಯೋಚನೆ ಮಾಡೋದಿಲ್ಲ, ಒಂದು ಕ್ಷಣನೂ ಯೋಚನೆ ಮಾಡಲ್ಲ. ಕರ್ಕೊಂಡು ಬನ್ನಿ ಅಂತಾರ ಅವರು. ಅದು ಅಭಿಮಾನಕ್ಕೆ ಅಭಿಮಾನಿಗಳು ಅಷ್ಟು ಗೌರವ ಕೊಡ್ತಾರೆ. ಬಾಸ್ ಕರ್ಕೊಂಡು ಹೋಗ್ತಾರೆ, ಥ್ಯಾಂಕ್ಸ್ ಕೊಡ್ತಾರೆ ನನಗೆ. ಈಗ ಥ್ಯಾಂಕ್ಸ್ ಕೊಡ್ತಾರೆ ನನಗೆ ಒಂಥರ ಏನೋ ಪುಳಕ ಭಾವುಕ ತಬ್ಕೊಳ್ತಾರೆ ಅವ್ರು ನನ್ನ. ತಪ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾರೆ, ಸೆಲ್ ಒಳಗೆ. ಅಲ್ಲಿಗೆ ನಿಲ್ಸಲ್ಲ ಅದು ನೋಡ್ರಿ. ಅವ್ರ ಅಭಿಮಾನಿಗಳ ಮೇಲೆ ಇಟ್ಟಿರೋ ಗೌರವನ ಅಲ್ಲಿಗೆ ನಿಲ್ಸಲ್ಲ ಅವರು. ಒಳಗೆ ಕರ್ಕೊಂಡು ಹೋಗ್ತಾರೆ ನನ್ನ ರೂಮ್ಗೆ ಕರ್ಕೊಂಡು ಹೋಗಿ ಕೂರಿಸಿ ಬಿಸ್ಕಟ್ ತಂದು ಕೊಡ್ತಾರೆ. ಅವರೇ ತಂದು ಕೊಡ್ತಾರೆ ಬಿಸ್ಕಟ್. ಸೊ ಅಂದ್ರೆ ಅಲ್ಲಿ ಏನು ಚಿಕ್ಕ ರೂಮ್ ಇರುತ್ತೆ ಅಥವಾ ಒಂದು ರೂಮ್ ಅಂದ್ರೆ ಸಿಂಪಲ್ ಆಗಿರುತ್ತೆ? ಚಿಕ್ಕ ರೂಮೇ ಸರ್. ಅಲ್ಲೇ ಅಟ್ಯಾಚ್ ಬಾತ್ರೂಮ್. ಅಟ್ಯಾಚ್ ಬಾತ್ರೂಮ್. ಅದೇ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್. ಹೊರಗಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ರೂಮಲ್ಲಿ ಹೊರಗಡೆ ಹೋಗ ಸರ್. ರೂಮಲ್ಲಿ ಹೊರಗಡೆ ಈ ತರ ಕಾರಿಡಾರ್ ತರ ಇರುತ್ತೆ. ಅಲ್ಲಿ ರೂಮಲ್ಲಿ ಹೊರಗಡೆ ಬಂದು ಅಡ್ಡಾಡ್ಬೋದು. ಅಂದ್ರೆ ಅದು ಸಂಜೆ 7 ಗಂಟೆ ಒಳಗೆ ಅಡ್ಡಾಡ್ಕೋಬೇಕು ಅಷ್ಟೇ. 7 ಗಂಟೆ ಆದ್ಮೇಲೆ ಲಾಕ್ ಮಾಡ್ಬಿಡ್ತಾರೆ. ಆತರ ಅಷ್ಟೊಳಗಡೆ ಅಡ್ಡಾಡ್ಕೊಂಡು ಮತ್ತೆ ರೂಮಿಗೆ ಬಂದು ಸೇರ್ಕೋಬೇಕು ಅಷ್ಟೇ. ಅಂದ್ರೆ ಈಗ ಬೇರೆ ಕೈದಿಗಳನ್ನ ಮೀಟ್ ಮಾಡಕ್ಕೆ ಅವಕಾಶ ಇಲ್ಲ? ಅವಕಾಶ 100% ಇಲ್ಲ ಸರ್. ನನಗೆ ಅವ್ರು ಮೀಟ್ ಮಾಡಕ್ ಸಿಕ್ಕಿದ್ ನನ್ನ ಪುಣ್ಯ ಅನ್ಕೊಂತೀನಿ. ಅದು ನೀವು ರಿಲೀಸ್ ಆಗ್ತಾ ಇರೋದ್ರಿಂದ ನಿಮ್ಗೆ ಅವಕಾಶ. ಅಲ್ಲಿನ ಅಧಿಕಾರಿಗಳ ಸಹಕಾರ, ಅವರು ನನಗೆ ಮೀಟ್ ಮಾಡಕ್ ಅವಕಾಶ ಕೊಟ್ರು. ಹಂಗಾಗಿ ಮೀಟ್ ಮಾಡ್ಬೇಕಾಯ್ತು ಸರ್ ಅಷ್ಟೇ. ಸರ್, ಈಗ ದರ್ಶನ್ ಅವ್ರು ನೋಡಿದಾಗ ಸೊ ಅವ್ರು ನಿಮ್ಗೆ ಏನಾದ್ರು ಸಜೆಸ್ಟ್ ಮಾಡಿದ್ರ ಅಥವಾ ನೀವೇನಾದ್ರು ಅವ್ರಿಗೆ ಏನಾದ್ರು ಹೇಳ್ಕೊಂಡ್ರ? ಅವ್ರಿಗೆ ಸಜೆಷನ್ ಮಾಡೋಷ್ಟು ದೊಡ್ಡನಲ್ಲ ನಾನು. ಬಟ್ ಅಭಿಮಾನದಿಂದ ಅವ್ರ ಮೇಲಿರೋ ಗೌರವ, ಅವ್ರ ಮೇಲಿರೋ ಪೂಜ್ಯ ಭಾವನೆಯಿಂದ ಅವ್ರು ನನಗೆ ಹೇಳ್ತಾರೆ. ಅವರು ಜನಗಳು ಕ್ಷಮಿಸ್ಬೋದು, ಯಾವುದೇ ಕ್ಷಮಿಸ್ಬೋದು, ಬಟ್ ಕಾನೂನು ಕ್ಷಮಿಸಲ್ಲ. ನಿನ್ನ ಕ್ಷಮಿಸ್ಬಿಟ್ಟು ಬಿಡುಗಡೆ ಮಾಡ್ತಾ ಇದೆ. ಸಿಕ್ಕಿರೋ ಅವಕಾಶ ಭಗವಂತ ನೀನು ಕೊಟ್ಟಿರೋ ಗಿಫ್ಟ್ ಇದು. ಚೆನ್ನಾಗಿ ಬಳಸ್ಕೊ, ಚೆನ್ನಾಗಿರು. ಹೆಂಗಿರ್ಬೇಕು ಅಂತಂದ್ರೆ ನಿನ್ನನ್ನು ನೋಡಿದ್ರೆ ಎಲ್ಲರೂ ಪ್ರೀತಿಸ್ಬೇಕು. ನೀನು ಎಲ್ಲರನ್ನು ಪ್ರೀತಿಸ್ಬೇಕು. ಎಲ್ಲರೂ
ಇನ್ನು ಆತರ ನೀನಿರು. ಅಪ್ಪ ಅಮ್ಮ ಇದ್ರೆ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋ, ಹೆಂಡತಿ ಮಕ್ಳು ಇದ್ರೆ ಹೆಂಡತಿ ಮಕ್ಳು ಪ್ರೀತಿಯಿಂದ ನೋಡ್ಕೋ. ಅಂದ್ರೆ ಕುಟುಂಬದ ವ್ಯಾಲ್ಯೂ. ಸೊ ಅವ್ರಿಗೆ ಸ್ವಲ್ಪ ಏನಾದ್ರು ಈಗ ಕುಟುಂಬದ ಬಗ್ಗೆ ನಾನು ತುಂಬಾ ಹೆಮ್ಮೆಗೆ ಹೇಳ್ತೀನಿ, ದರ್ಶನ್ ಫ್ಯಾನ್ಸ್ ದರ್ಶನ್ ಸರ್ನ ಯಾವತ್ತೂ ಕೈಗೆ ಬಿಡಲ್ಲ, ದರ್ಶನ್ ಸರ್ ಅಭಿಮಾನಿಗಳು ಕೈ ಬಿಡಲ್ಲ, ಯಾವತ್ತೂ ಅವ್ರನ್ನ ಕೈ ಬಿಡಲ್ಲ. ಅಚಾನಕ್ ಏನೋ ಒಂದು ಲೈಫಲ್ಲಿ ಮಿಸ್ಟೇಕ್ ಆಯ್ತು ಅಷ್ಟೇ. ಹಂಗಂದ ತಕ್ಷಣ ದರ್ಶನ್ ಸರ್ ಏನ್ ದೊಡ್ಡ ಕ್ರೂರಿಗಳಲ್ಲ, ಯಾರು ಅಲ್ಲ. ದರ್ಶನ್ ಸರ್ ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರೋ ಮನಸ್ಸು, ಒಳ್ಳೆ ವ್ಯಕ್ತಿ, ಒಳ್ಳೆ ಹೃದಯ ಇರೋ ವ್ಯಕ್ತಿ ಅವರು. ಅವರಿಗೆ ಒಳ್ಳೇದೇ ಆಗುತ್ತೆ. ಅವರು ಶಾರ್ಟ್ ಶೀಟ್ ಬಂದ ನಂತರ ಅವ್ರಿಗೆ ಬಿಡುಗಡೆನೇ ಆಗುತ್ತೆ. ಅದು ಅವ್ರ ಅಭಿಮಾನಿಯಾಗಿ ನನಗೆ ಹೆಮ್ಮೆ ಇದೆ. ಅಂದ್ರೆ ನಂಬಿಕೆ ಮೇಲೆ ಹೇಳ್ತೀನಿ, ನಂಬಿಕೆಯಿಂದ ಹೇಳ್ತೀನಿ, ಅವ್ರಿಗೆ ಬಿಡುಗಡೆ ಆಗೇ ಆಗುತ್ತೆ. ಸರ್ ಹೆಂಗೆ ಅಂದ್ರೆ ರಾಮ ಬಂದೇ ಬರ್ತಾನಂತ ಶಬರಿಗೆ ಕೂಡು ಪ್ರೀತಿ ಇಟ್ಕೊಂಡು ಕಾದ್ಲು, ಹಾಗೆ ಅವ್ರ ಕುಟುಂಬ ಕಾಯ್ತಾ ಇದೆ ಸರ್, ಅಭಿಮಾನಿಗಳು ಕಾಯ್ತಾ ಇದೆ. ಯಾಕೆ ಸರ್ ಬರಲ್ಲ ಅವರು? ಸರ್ ಈಗ ನೀವು LLB ಮಾಡಿರೋದ್ರಿಂದ ಸೊ ನಿಮ್ಗೆ ನಾಲೆಡ್ಜ್ ಇರುತ್ತೆ. ಸೊ ದರ್ಶನ್ ಅವರು ಈ ಕೇಸಿಂದ ಯಾವಾಗ ಜಾಮೀನು ಸಿಗಬಹುದು? ಸರ್ ಜಾಮೀನು ಯಾವಾಗ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಅದು ಪ್ರೋಸೆಸ್ ತುಂಬಾ ಲಾಂಗ್ ಇರುತ್ತೆ. ಬಟ್ ಸಿಗುತ್ತೆ ಅನ್ನೋ ನಂಬಿಕೆ ನಮ್ದು. ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಕೇಸುಗಳು ನಾವು ಜೈಲಲ್ಲಿ ನೋಡಿದ್ವಿ, ತುಂಬಾ ಸ್ಟ್ರಾಂಗ್ ಕೇಸುಗಳು ನೋಡಿದ್ವಿ, ಅವಕ್ಕೆಲ್ಲವೂ ಬೇಲ್ ಆಗಿದೆ. ಸರ್ ಕೋರ್ಟ್ ಟೆರರಿಸ್ಟ್ಗಳಿಗೆ ಬೇಲ್ ಕೊಡುತ್ತೆ, ಬಾಸ್ ಯಾಕೆ ಕೊಡಲ್ಲ ಸರ್? ಕರಿಯಾ ಸಿನಿಮಾ ಟೈಮಲ್ಲಿ ನೀವು ಜೈಲ್ ಒಳಗಡೆ ಹೋದ್ರಿ. ಸೊ ಇವಾಗ ಕಾಟೇರ ನೋಡ್ಕೊಂಡು ಜೈಲಿಂದ ಹೊರಗಡೆ ಬರ್ತಾ ಇದ್ರ. ಸೊ ನೀವು ಒಬ್ರು ದರ್ಶನ್ ಅಭಿಮಾನಿ ಅಂತ ಗೊತ್ತಾಯ್ತು. ಸೊ ಹೇಗ ಅನಿಸ್ತು ಸರ್ ದರ್ಶನ್ ಅವ್ರನ್ನ ಇದ್ರೊಳಗೆ ನೋಡಿದಾಗ ನಿಮ್ಗೆ ಹೇಗ ಅನಿಸ್ತು? ಸರ್ ಡಿ ಬಾಸ್ನ ಆ ಜಾಗದಲ್ಲಿ ನೋಡಿದ್ದು ಬಹಳ ನೋವು ಸರ್, ತುಂಬಾ ನೋವು. ಯಾಕೆ ಅಂದ್ರೆ ನಾನು ಒಬ್ಬ ಅಭಿಮಾನಿಯಾಗಿ ನಮ್ಮ ಬಾಸ್ನ ಆ ಜಾಗದಲ್ಲಿ ನೋಡ್ತೀವಿ ಅಂದ್ರೆ ನೋವಾಗಲ್ವಾ ಸರ್? ಹೌದು. ಯಾಕೆಂದ್ರೆ ಅವ್ರು ನಮ್ಗೆ ಒಂಥರ ದೇವ್ರು ಇದ್ದಂಗೆ ನಮ್ಗೆ. ಅವರು ಒಂಥರ ಎಲ್ಲ ಸೆಲೆಬ್ರಿಟಿಗಳಿಗೂ ಅವ್ರ ಎಲ್ಲ ಅಭಿಮಾನಿಗಳಿಗೂ ಒಂಥರ ದೇವ್ರು ಇದ್ದಂಗೆ. ಅಂತ ಡಿ ಬಾಸ್ನ ನಾವು ಆ ಜೈಲಲ್ಲಿ ನೋಡಿ ಬಹಳ ದುಃಖ ಆಯ್ತು ಸರ್, ಬಹಳ ನೋವು. ಓಕೆ ಸರ್, ಈಗ ಜೈಲ್ನಲ್ಲಿ ನೀವು LLB ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಅಂದ್ರೆ ನಿಮ್ಗೆ ಏನ್ ಬೇಕಾದ್ರೂ ಓದೋದು ಇದೆಲ್ಲ ನಿಮ್ಗೆ ಸೌಲಭ್ಯ ಎಲ್ಲ ಇರುತ್ತೆ ಅದರಲ್ಲಿ? ಖಂಡಿತ ಇರುತ್ತೆ ಸರ್. ಎಜುಕೇಶನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಅಧಿಕಾರಿಗಳು, ಅದರಲ್ಲಿ ಎಸ್ಪೆಷಲಿ ಡಾಕ್ಟರ್ ಪಿ ರಂಗನಾಥ್ ಸಾಹೇಬ್ರು ಮತ್ತೆ ಸಹಾಯಕ ಅಧೀಕ್ಷಕರು ಅಂಬರೀಶ್ ಎಸ್ ಪೂಜಾರಿ ಸಾಹೇಬ್ರು, ಇಂಥವಕ್ಕೆಲ್ಲ ತುಂಬಾ ಸಹಕಾರ ಕೊಡ್ತಾರೆ ಸರ್ ಅವರು. ಅದ್ರಲ್ಲಿ ರಂಗನಾಥ್ ಸರ್ ಮಾತ್ರ ಓದ್ತೀನಿ ಅಂದ್ರೆ ನೀನು ಓದಲ್ಲ, ಎಷ್ಟು ಓದಿಸ್ತೀವಿ ಓದಲ್ಲ, ನನ್ ದುಡ್ಡು ಬೇಕಾದ್ರೆ ಖರ್ಚು ಓದಿಸ್ಮೇಲೆ ಅಂತಾರ ಅಂತ ವ್ಯಕ್ತಿತ್ವ ಅವ್ರದ್ದು. ಸೊ ಆತರ ಅಧಿಕಾರಿಗಳು ಜೈಲಲ್ಲಿ ಸಿಗ್ತಾರೆ? ಖಂಡಿತ. ಯಾಕಂದ್ರೆ ನಾವು ಪೊಲೀಸ್ನವ್ರ ಅಂದ ತಕ್ಷಣ ಏನೋ ಅನ್ಕೋತೀವಿ, ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡ್ತಾರಪ್ಪ, ಸೊ ನಾವ್ ಅವ್ರ ಹತ್ರ ಹೆಂಗೆ ಏನಾದ್ರು ಹೇಳ್ಕೊಳಕ್ ಕಷ್ಟ ಆಗುತ್ತೆ, ನಮ್ದು ಏನೇ ಸಮಸ್ಯೆ ಇದ್ರು ಹೇಳ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ, ಆ ರೀತಿ ಎಲ್ಲ ಥಿಂಕ್ ಮಾಡ್ತೀವಿ. ಸರ್ ಆತರ ಇಲ್ಲ ಸರ್. ಹೊರಗಿನ ಪೊಲೀಸೇ ಬೇರೆ, ಜೈಲ್ ಪೊಲೀಸೇ ಬೇರೆ. ಜೈಲ್ ಪೊಲೀಸ್ ಹೆಂಗಿರುತ್ತೆ ಸರ್, ಅದು ಹೆಂಗಿರ್ತಾರೆ ಅಂತಂದ್ರೆ ಪ್ರೀತಿ ಕೊಡ್ತಾರೆ ಸರ್ ಅವರು. ಮಾನವೀಯತೆ ಜಾಸ್ತಿ ಇರುತ್ತೆ, ಹೃದಯ ಜಾಸ್ತಿ ಇರುತ್ತೆ ಅವ್ರಿಗೆ. ಅವರು ಎಲ್ಲ ಬಂದಿಗಳು ಪ್ರೀತಿಸ್ತಾರೆ ಸರ್, ಎಲ್ಲ ಬಂದಿಗಳ ಪ್ರೀತಿಸಿ. ಅದು ಈಗ ಕಾರಾಗೃಹ ಅನ್ನಲ್ಲ ಸರ್, ಪರಿವರ್ತನಾ ಮಂದಿರ ಅಂತಾರ. ಸುಧಾರಣೆ ಮತ್ತು ಪರಿವರ್ತನಾ ಕೇಂದ್ರ ಅಂತಾರ. ಮಾಡಿದ ತಪ್ಪಿನಿಂದ ನಾವು ಪರಿವರ್ತನೆ ಆಗೋದು ಹೇಗೆ? ಹೌದು, ಒಂದು ಮಂದಿರದಲ್ಲಿ ಪರಿವರ್ತನೆ. ಹೌದು ಸರ್.